ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆಗಿನ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧ ಆಕಸ್ಮಿಕ ಗೆಲುವನ್ನು ಕಂಡಿದ್ದಂತಹ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ನ ಶಾಸಕ ಪ್ರದೀಪ್ ಈಶ್ವರ್ಗೆ ಕೇವಲ 1 ವರ್ಷದ ಅವಧಿಯಲ್ಲಿಯೇ ತನ್ನ ಜನತೆಯ ಒಂದು ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಅನ್ನುವ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದ್ದಂತಹ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಯಾವುದೇ ಕಾರಣಕ್ಕೂ ನಾನು ಗೆಲ್ಲೋಕೆ ಬಿಡೋದಿಲ್ಲ, ಡಾಕ್ಟರ್ ಕೆ ಸುಧಾಕರ್ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಿಂತ ಒಂದೇ ಒಂದು ಹೆಚ್ಚಿನ ಮತವನ್ನು ಪಡೆದರೆ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತಕ್ಕಂಥ ಮಾತನಾಡಿದ್ದಂತಹ ಪ್ರದೀಪ್ ಈಶ್ವರ್ ಚುನಾವಣಾ ಫಲಿತಾಂಶದ ನಂತರ ಉಲ್ಟಾ ಹೊಡೆದಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಪ್ರದೀಪ್ ಈಶ್ವರ್ ಆಕಸ್ಮಿಕವಾಗಿ ಈ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾಗಿದ್ದಾರೆ ಅಂತಕ್ಕಂಥ ಭಾವನೆ ಬರ್ತಕ್ಕಂಥ ಪ್ರಸಂಗಗಳು ಪದೇ ಪದೇ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೀತಾ ಇದ್ದು, ಮೊನ್ನೆ ಕೂಡ ಇದೇ ರೀತಿಯ ಒಂದು ಪ್ರಸಂಗ ಉಂಟಾಗಿ ಪ್ರದೀಪ್ ಈಶ್ವರ್ ಅವರಿಗೆ ಬಹುದೊಡ್ಡ ಮುಖಭಂಗವಾಗಿದೆ ಅನ್ನುವ ಮಾಹಿತಿಗಳು ಇದೀಗ ಚಿಕ್ಕಬಳ್ಳಾಪುರ ಕಡೆಯಿಂದ ಬರ್ತಾ ಇದ್ದಾವೆ. ಹೊಸದಾಗಿ ಶಾಸಕನಾದಂಥ ಸಂದರ್ಭದಲ್ಲಿ ಈ ಪ್ರದೀಪ್ ಈಶ್ವರ್ ಮಾತು ಇನ್ನು 3-4 ಚುನಾವಣೆಯಲ್ಲಿ ನಾನು ಸುಧಾಕರ್ ಅವರನ್ನು ಗೆಲ್ಲೋಕೆ ಬಿಡೋದಿಲ್ಲ, ಆ ಸುಧಾಕರ್ ಅವರ ರಾಜಕೀಯ ಜೀವನ ಇಲ್ಲಿಗೆ ಅಂತ್ಯ ಆಯಿತು ಅಂತಕ್ಕಂಥ ಮಾತನ್ನು ಪದೇ ಪದೇ ಮಾಧ್ಯಮಗಳ ಮುಂದೆ ಆ ಒಂದು ಕಾಂಗ್ರೆಸ್ ಸಭೆಗಳಲ್ಲಿ ಹೇಳ್ತಾ ಬಂದಿದ್ದರು. ತಾವು ಶಾಸಕರಾಗಿ ಗೆದ್ದ ಕೇವಲ 1 ವರ್ಷದ ಅವಧಿಯಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜನ ಇವರಿಗೆ ಬಹುದೊಡ್ಡ ಪಾಠವನ್ನು ಕಲಿಸಿ ಸರಿಸುಮಾರು 23ಕ್ಕೂ ಹೆಚ್ಚು ಸಾವಿರ ಮತಗಳ ಅಂತರವನ್ನು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಕೊಟ್ಟು ಪ್ರದೀಪ್ ಈಶ್ವರ್ ಅವರನ್ನು ಒಂದು ರೀತಿ ಮುಖಭಂಗವನ್ನು ಉಂಟು ಮಾಡಿದ್ದನ್ನು ನಾವೆಲ್ಲ ನೋಡಿದ್ವಿ. ಇದಾದ ನಂತರ ಪ್ರದೀಪ್ ಈಶ್ವರ್ ಸುಧಾಕರ್ ಅವ್ರ ಮೇಲೆ ಒಂದಿಲ್ಲ ಒಂದು ವಾಗ್ದಾಳಿಯನ್ನು ನಡೆಸ್ತಾನೆ ಬಂದಿದ್ದಾರೆ. ಆದರೆ ಸುಧಾಕರ್ ಇವೆಲ್ಲ ವಾಗ್ದಾಳಿಗೂ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡದೆ ತಾವಾತು ತಮ್ಮ ಕೆಲಸ ಆಯಿತು ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ತಾವು ಕೆಲಸವನ್ನು ಮಾಡ್ಕೊಳ್ತಾ ಹೋಗ್ತಾರೆ. ತಾವು ಶಾಸಕರಾಗಿ ಗೆದ್ದು ಸರಿಸುಮಾರು 16 ತಿಂಗಳಾದರೂ ಕೂಡ ಒಂದೇ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡದೇ ಇರತಕ್ಕಂಥ ಪ್ರದೀಪ್ ಈಶ್ವರ್ ಕೇವಲ ಮಾತಿನಲ್ಲಿಯೇ ಅರಮನೆಯನ್ನು ಕಟ್ಟತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ತಾವು ಶಾಸಕರಾಗಿ ಗೆದ್ದ ಹೊಸ ಸಮಯದಲ್ಲಿ ಅದೇನೋ ನಮಸ್ತೆ ಚಿಕ್ಕಬಳ್ಳಾಪುರ ಅನ್ನೋ ಕಾರ್ಯಕ್ರಮವನ್ನು ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿ 1 ವಾರ ಅಲ್ಲಿ ಇಲ್ಲಿ ಓಡಾಡಿದರು. ಅದಾದ ನಂತರ ಆ ಕಾರ್ಯಕ್ರಮವನ್ನು ಕೈಬಿಟ್ಟರು. ಕ್ಷೇತ್ರದ ಜನತೆಯ ಫೋನನ್ನೇ ರಿಸೀವ್ ಮಾಡಲ್ಲ ಅಂತ ಬಹುದೊಡ್ಡ ಒಂದು ಆಪಾದನೆ ಪ್ರದೀಪ್ ಈಶ್ವರ್ ಮೇಲೆ ಬರ್ತಾ ಇದೆ. ಇಷ್ಟೆಲ್ಲ ಲೂಪೋಲ್ಗಳನ್ನು ಇಟ್ಕೊಂಡಿರ್ತಕ್ಕಂಥ ಪ್ರದೀಪ್ ಈಶ್ವರ್ BJPಯ ಸುಧಾಕರ್ ಅವ್ರ ಮೇಲೆ ಪದೇ ಪದೇ ವಾಗ್ದಾಳಿಯನ್ನು ನಡೆಸ್ತಾನೆ ಬರ್ತಾ ಇದ್ದಾರೆ. ಆದರೆ ಸುಧಾಕರ್ ತಮ್ಮ ಕೆಲಸಗಳ ಮೂಲಕವೇ ಪ್ರದೀಪ್ ಈಶ್ವರ್ಗೆ ತಕ್ಕಂತಹ ಟಕ್ಕರ್ ಕೊಡ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದು, ಲೋಕಸಭಾ ಚುನಾವಣೆಯ ನಂತರ ಮತ್ತೊಂದು ಬಹುದೊಡ್ಡ ಮುಖಭಂಗ ಇದೀಗ ಪ್ರದೀಪ್ ಈಶ್ವರ್ಗೆ ಆಗಿದ್ದು, ಚಿಕ್ಕಬಳ್ಳಾಪುರದ ಕ್ಷೇತ್ರದ ಜನ ಈಗಾಗಲೇ ಪ್ರದೀಪ್ ಈಶ್ವರ್ ಅವರಿಗೆ ಒಂದು ರೀತಿಯ ಪಾಠವನ್ನು ಕಲಿಸೋಕ್ಕೆ ಆರಂಭಗೊಳಿಸಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ನಿಜಕ್ಕೂ ಕೂಡ ಯಾವ ವಿಚಾರದಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಧಾಕರ್ ಅವರ ಕೈ ಮೇಲಾಗಿದೆ, ನಿಜಕ್ಕೂ ಕೂಡ ಪ್ರದೀಪ್ ಈಶ್ವರ್ ಅವರಿಗೆ ಮುಖಭಂಗವಾಗತಕ್ಕಂಥ ಪ್ರಸಂಗ ಏನು ಒದಗಿ ಬಂದಿದೆ ಅನ್ನೋದನ್ನು ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟ್ಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗ್ಯಾರಂಟಿ ಯೋಜನೆಗಳ ಭ್ರಮೆಗೆ ಒಳಗಾಗಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಜನ ಪ್ರದೀಪ್ ಈಶ್ವರ್ ಅಂತ ಒಬ್ಬ ಮುಟ್ಟಾಳನನ್ನು ಶಾಸಕನನ್ನಾಗಿ ಮಾಡಿದ್ದನ್ನು ನಾವೆಲ್ಲ ನೋಡಿದ್ವಿ. ಅದಾದ ನಂತರ ಆಕಸ್ಮಿಕವಾಗಿಯೇ ಗೆದ್ದಂತಹ ಪ್ರದೀಪ್ ಈಶ್ವರ್ ಪದೇ ಪದೇ ಆ ಮಾಜಿ ಶಾಸಕ ಮಾಜಿ ಸಚಿವ ಸುಧಾಕರ್ ಅವರ ಮೇಲೆ ವಾಗ್ದಾಳಿಯನ್ನು ನಡೆಸ್ತಾ ಬರ್ತಿದ್ರು. ಸುಧಾಕರ್ ಅವ್ರನ್ನ ರಾಜಕೀಯ ಜೀವನವೇ ಇಲ್ಲಿಗೆ ಮುಗೀತು, ಅವ್ರು ಯಾವುದೇ ಕಾರಣಕ್ಕೂ ಕೂಡ ಇನ್ನು ಜೀವನದಲ್ಲೂ ಜನಪ್ರತಿನಿಧಿ ಆಗಲ್ಲ ಅನ್ನೋ ಮಾತನ್ನು ಪ್ರದೀಪ್ ಈಶ್ವರ್ ಹೇಳ್ತಾನೆ ಇದ್ದರು. ಆದರೆ ಪ್ರದೀಪ್ ಈಶ್ವರ್ ಶಾಸಕರಾಗಿ 1 ವರ್ಷದ ಅವಧಿ ಕಳೆಯುವಷ್ಟರಲ್ಲಿ ಬಂದಂತಹ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನ ಬಹುದೊಡ್ಡ ಹೊಡೆತವನ್ನು ಪ್ರದೀಪ್ ಈಶ್ವರ್ಗೆ ಕೊಟ್ಟು ಆ ಮೂಲಕ ಸುಧಾಕರ್ ಅವರಿಗೆ ಸರಿಸುಮಾರು 23,000ಕ್ಕೂ ಹೆಚ್ಚು ಮತಗಳ ಅಂತರವನ್ನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ 1ರಲ್ಲೇ ಕೊಟ್ಟಿದ್ದರು. ಅದಾದ ನಂತರ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಮಾತನಾಡಿದ್ದಂಥ ಪ್ರದೀಪ್ ಈಶ್ವರ್ ನಾನು ಆ ರೀತಿ ಹೇಳೇ ಇರಲಿಲ್ಲ, ಸುಧಾಕರ್ ನನ್ನ ಸವಾಲನ್ನು ಸ್ವೀಕರಿಸಲಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ಆ ಒಂದು ರಾಜೀನಾಮೆಯ ಮಾತಿನಿಂದ ಹಿಂದೆ ಸರಿದ್ರು. ಇದೀಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧಪಟ್ಟಂಥ PLD ಬ್ಯಾಂಕ್ ಚುನಾವಣೆ ನಿನ್ನೆ ನಡೀತು. ಈ ಒಂದು ಚುನಾವಣೆಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಬಣದ
ಒಬ್ಬ ಕಾರ್ಯಕರ್ತ ಅಧ್ಯಕ್ಷನಾಗಿ ಆಯ್ಕೆ ಆಗೋದ್ರ ಮೂಲಕ ಸುಧಾಕರ್ ಅವರ ಒಂದು ಕೈ ಆ ಒಂದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ PLD ಬ್ಯಾಂಕ್ನ ಚುನಾವಣೆಯಲ್ಲಿ ಮೇಲಾಗಿದೆ. ಆ ಮೂಲಕ ಪ್ರದೀಪ್ ಈಶ್ವರ್ ಅವರಿಗೆ ಬಹುದೊಡ್ಡ ಅವಮಾನ ಆಗಿದೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಪ್ರತಿಯೊಂದು ಸಣ್ಣ ಪುಟ್ಟ ಚುನಾವಣೆಗಳಲ್ಲೂ ಕೂಡ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ವಿಧಾನಸಭೆಯಲ್ಲಿ ಒಂದು ರೀತಿ ಮೇಲುಗೈಯನ್ನು ಸಾಧಿಸ್ತಾ ಬಂದಿದ್ದು, ಪ್ರದೀಪ್ ಈಶ್ವರ್ ಅವರ ಶಾಸಕ ಸ್ಥಾನದ ಆಯ್ಕೆ ಒಂದು ರೀತಿ ಆಕ್ಸಿಡೆಂಟ್ ಅಲ್ಲ ಅಂತಕ್ಕಂಥ ಅನುಮಾನ ಬರೋದಕ್ಕೆ ಕಾರಣ ಆಗಿದೆ. ಹೌದು ಸ್ನೇಹಿತರೆ, ಪ್ರದೀಪ್ ಈಶ್ವರ್ ಜನರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ತಾ ಇಲ್ಲ. ಈಗಾಗಲೇ ಅಲ್ಲಿನ ಮತದಾರರ ಒಂದು ಒಲವನ್ನು ದಿನದಿಂದ ದಿನಕ್ಕೆ ಕಳೆದುಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಪ್ರಮುಖ ನಿದರ್ಶನಗಳೇ ಈ ಎರಡು ಚುನಾವಣೆಗಳು. ಲೋಕಸಭಾ ಚುನಾವಣೆಯಲ್ಲೂ ಕೂಡ 23,000ಗಳಷ್ಟು ಹಿನ್ನಡೆಯನ್ನು ಅನುಭವಿಸಿದ್ದಂತಹ ಪ್ರದೀಪ್ ಈಶ್ವರ್ ಇದೀಗ PLD ಬ್ಯಾಂಕ್ ಅಧ್ಯಕ್ಷ ಚುನಾವಣೆಯಲ್ಲೂ ಕೂಡ ತನ್ನ ಬೆಂಬಲಿಗರನ್ನು ಆಯ್ಕೆ ಮಾಡಿಕೊಳ್ಳೋದರಲ್ಲಿ ಸಂಪೂರ್ಣ ವಿಫಲವಾಗಿದ್ದು, ಸುಧಾಕರ್ ಅವರ ಕೈ ಸ್ಪಷ್ಟವಾಗಿ ಮೇಲಾಗಿದೆ. ಈ ಮೂಲಕ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಮತ್ತೊಮ್ಮೆ ಶಾಸಕನಾಗ್ತೀನಿ, ನಾನು ಇನ್ನೂ 25 ವರ್ಷ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿಯೇ ಮುಂದುವರಿತೀನಿ ಅಂತಕ್ಕಂಥ ಮಾತನ್ನು ಆಡ್ತಿದ್ದಂಥ ಪ್ರದೀಪ್ ಈಶ್ವರ್ಗೆ ಈ ಕ್ಷಣದಲ್ಲಿ ಚುನಾವಣೆ ನಡೆದರೂ ಕೂಡ ಪ್ರದೀಪ್ ಈಶ್ವರ್ ಗೆಲುವು ಸಾಧ್ಯನೇ ಇಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ಈಗಾಗಲೇ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮತದಾರರು ಕೊಡ್ತಾ ಇದ್ದಾರೆ. ಕೇವಲ ತನ್ನ ಮಾತುಗಳ ಮೂಲಕವೇ ಜನರನ್ನು ಹಿಡಿದಿಟ್ಕೊಳ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿರುವ ಪ್ರದೀಪ್ ಈಶ್ವರ್ ಅವರಿಗೆ ಪದೇ ಪದೇ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜನಗಳು ಒಂದು ರೀತಿಯ ಪಾಠವನ್ನು ಕಲಿಸ್ತಾ ಇದ್ದು, ಇವರಿಗೆ ಎಚ್ಚರಿಕೆ ಗಂಟೆಯನ್ನು ಕೂಡ ಬಾರಿಸ್ತಾ ಇದ್ದಾರೆ. ಆದರೂ ಕೂಡ ಇಷ್ಟೆಲ್ಲ ಬೆಳವಣಿಗೆಗಳು ಅಲ್ಲಿ ನಡೀತಾ ಇದ್ದರೂ ಕೂಡ ಪ್ರದೀಪ್ ಈಶ್ವರ್ ಒಂದು ಸ್ವಲ್ಪವೂ ಕೂಡ ಬದಲಾದಂತೆ ಕಂಡು ಬರ್ತಾ ಇಲ್ಲ. ಆ ಫಿಲಮ್ ಡೈಲಾಗ್ಗಳನ್ನು ಹೊಡೆಯೋದು, ಪದೇ ಪದೇ ಸಂಸದರ ಮೇಲೆ ವಾಗ್ದಾಳಿಯನ್ನು ನಡೆಸ್ತಕ್ಕಂಥದ್ದು, ಇದೇ ಕೆಲಸವನ್ನು ಮುಂದುವರಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ತಮ್ಮ ಅಭಿವೃದ್ಧಿ ಕಾರ್ಯಗಳ ಮೂಲಕವೇ ಪ್ರದೀಪ್ ಈಶ್ವರ್ಗೆ ತಕ್ಕ ಉತ್ತರವನ್ನು ಕೊಡ್ತಾ ಇರತಕ್ಕಂಥ ಸುಧಾಕರ್ ಅವರು ಸೈಲೆಂಟಾಗಿಯೇ ಒಂದೊಂದೇ ಸಂಸ್ಥೆಗಳನ್ನು ತಮ್ಮ ಕೈವಶಕ್ಕೆ ತೆಗೆದುಕೊಳ್ತಿರ್ತಕ್ಕಂಥದ್ದು ಇತ್ತೀಚೆಗೆ ಆ ಒಂದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೀತಿರ್ತಕ್ಕಂಥ ರಾಜಕೀಯ ಬೆಳವಣಿಗೆ. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ಮೇಲೆ ಇಲ್ಲಸಲ್ಲದ ಆರೋಪವನ್ನು ಮಾಡಿ ಕ್ಷೇತ್ರದ ಮತದಾರರಿಗೆ ಗ್ಯಾರಂಟಿ ಭಾಗ್ಯಗಳ ಆಮಿಷವನ್ನು ಒಡ್ಡಿ ಗೆದ್ದಿದ್ದಂತಹ ಪ್ರದೀಪ್ ಈಶ್ವರ್ ತಾನು ಶಾಸಕನಾಗಿ ಆಯ್ಕೆಯಾದ 1.5 ವರ್ಷದಲ್ಲಿ ಸಂಪೂರ್ಣವಾಗಿ ಜನಮನ್ನಣೆಯನ್ನು ಕಳ್ಕೊಂಡಿದ್ದು, ಇನ್ನೇ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಸೋತು ಮನೆ ಸೇರೋದು ಬಹುತೇಕ ಪಕ್ಕ ಅನ್ನುವ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಜನ ಕೊಟ್ಟು ನೋಡ್ತಾರೆ, ಕಸ್ಕೊಂಡು ನೋಡ್ತಾರೆ ಅನ್ನೋ ರೀತಿ ಇದೀಗ ಪ್ರದೀಪ್ ಈಶ್ವರ್ ಅವರಿಗೆ ಒಂದು ರೀತಿ ಎಚ್ಚರಿಕೆ ಕರೆಗಂಟೆಯನ್ನು ಜನ ಒತ್ತಾ ಇದ್ದಾರೆ. ಆದರೆ ಪ್ರದೀಪ್ ಈಶ್ವರ್ ತಮ್ಮ ವರ್ತನೆಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳದೆ ಹೋದರೆ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜನ ನಿಜಕ್ಕೂ ಕೂಡ ಪ್ರದೀಪ್ ಈಶ್ವರ್ ಅವರಿಗೆ ಬಹುದೊಡ್ಡ ಪಾಠವನ್ನು ಕಲಿಸ್ತಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ಪ್ರದೀಪ್ ಈಶ್ವರ್ ಅವರಿಗೆ ಉಂಟಾಗ್ತಿರ್ತಕ್ಕಂಥ ಈ ಸೋಲು ನಿಜಕ್ಕೂ ಕೂಡ ಅವರು ಶಾಸಕರಾಗಿ ವಿಫಲರಾಗಿದ್ದಾರೆ ಅನ್ನೋದಕ್ಕೆ ಒಂದು ನಿದರ್ಶನವ, ಅಥವಾ ಸುಧಾಕರ್ ಅವರ ಕುರಿತು ಜನ ಬೆಂಬಲ ಅಲ್ಲಿ ವ್ಯಕ್ತವಾಗ್ತಿದೆಯಾ? ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.